ಹೇಗಿದ್ದೀರಾ? ನಾನು ಸಕ್ಕತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಇವತ್ತು ವ್ಲಾಗ್ ಈವ್ನಿಂಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮಾರ್ನಿಂಗ್ ಮಾಡಬೇಕು ಅಂದ್ಕೊಂಡಿದ್ದು. ಇದೇನು ಕಂಟೆಂಟ್ ಅಂದರೆ, ನನ್ನ ಫ್ರೆಂಡ್ ಮನೆ ದೇವ್ರ ಪೂಜೆ ಇದೆ ಬಾ ಅಂತ ಇನ್ವೈಟ್ ಮಾಡಿದ್ರು, ಅದಕ್ಕೆ ಬಂದಿದ್ದೆ. ಮಾರ್ನಿಂಗೇ ಬಂದೆ ನಾನು. ಸೊ ಅದು ಇದು ಕೆಲಸ ಅಂತ ಬ್ಯುಸಿ ಆಗೋಗಿದ್ದೆ. ಇವಾಗ ಫ್ರೀ ಆದೆ, ಊಟ ಎಲ್ಲ ಮುಗೀತು, ಮಟನ್ ಊಟ ಮಾಡಿದರು, ಎಲ್ಲ ಮುಗಿಸಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹಾಗೆ ಸ್ಟಾರ್ಟ್ ಮಾಡಿದೆ. ಸೊ ಇವರು ಹೊಲದಲ್ಲೇ ಪೂಜೆ ಮಾಡೋದು, ಅಂದರೆ ದೇವ್ರನ್ನ ಅದೇನೋ ಮಾಡ್ತಾರೆ, ಅದು ನನಗೆ ಕ್ಲಾರಿಟಿ ಇಲ್ಲ, ನನ್ನ ಫ್ರೆಂಡ್ ಹೇಳ್ತಾಳೆ. ದೇವರು ಅವರು ರೂಪನ ಇದು ಮಾಡ್ತಾರೆ, ಮಣ್ಣಿನ ರೂಪದಲ್ಲಿ ದೇವ್ರನ್ನ ಮಾಡಿ ಪೂಜೆ ಮಾಡಿ ಮರಿ ಕಡಿಯೋದು ಅಂತ, ಅಂದ್ರೆ ದೇವ್ರು ಮಾಡೋದು. ಅಂಡ್ ಮೋರ್ ಓವರ್ ನನಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲಿದ್ದಾರೆ. ಅವಳು ಆಕ್ಚುಲಿ ಟಯರ್ಡ್ ಆಗಿದ್ದಾಳೆ. ನನಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ, ನಂದು ಇದು ಫಸ್ಟ್ ಇಯರು. ಸೊ ನಾನೆಲ್ಲ ನೋಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ವರ್ಷ ಫುಲ್ ಎಕ್ಸ್ಪೀರಿಯನ್ಸ್ಡ್ ಇರುತ್ತೆ, ಆವಾಗ ನಿಮಗೆ ನಾನು ಫುಲ್ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಅವಾಗ ನೀನು ವ್ಲಾಗ್ ಮಾಡ್ತಾ ಇರ್ತೀಯ? ಇಲ್ಲ ಹೇಳು. ನಾನು ವ್ಲಾಗ್ ಮಾಡ್ತಾ ಇರ್ತೀನಿ, ಅದು ನನಗೇನು ಅಂತ ಹೇಳೋಕ್ಕೆ ಬಂದಿಲ್ಲ, ಅದಕ್ಕೆ ಮನೆಯಲ್ಲೇ ದೇವ್ರ ಥರ ಕ್ರಿಯೇಟ್ ಮಾಡಿ ಅದಕ್ಕೆ ಕಣ್ಣು ಎಲ್ಲ ಉಬ್ಬು ಎಲ್ಲ ಇಟ್ಟು ಪೂಜಿಸೋದು. ಮನೆ ದೇವ್ರು ಮಾಡ್ತಾರೆ, ಮನೆ ದೇವ್ರು ಪೂಜೆ ಮಾಡಿ 2 ಮರಿ ಕಟ್ತವ್ರೆ. ಕನ್ನಡ ಸ್ವಲ್ಪ ಇಲ್ಲ, ಕಡ್ದವ್ರೆ ಆಕ್ಚುಲಿ. ಸೊ ಅವಳು ಕನ್ನಡ ಬರಲ್ಲ, ಬರುತ್ತೆ ಅಂದ್ರೆ ಅವಳು ಹೇಳಿರೋ ರೀತಿ ನನ್ಗೆ ಹೇಳಕ ಬರಲ್ಲ. ಸೊ ಸ್ವಲ್ಪ ಕನ್ನಡ ಬರಲ್ಲ. 2 ಮರಿನ ಕರ್ದಿರೋದಲ್ಲ, ಕಡ್ದಿರೋದು. ಇವಳು ಕರಿತಾವಳೆ ಮರಿನ. ನೋಡಿ ಒಳಗಡೆ ಆಲ್ರೆಡಿ ಹೋಗೈತಿ, ಅಲ್ಲಿ ಪೆಂಡಲ್ ಹಾಕೋರಲ್ಲ. ಮಾಡೋದ್ರಿಂದ ಮನೆಗೆ ತುಂಬಾ ಒಳ್ಳೇದಾಗುತ್ತೆ, ಎಲ್ಲಾ ತರನು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಮಾಡೋದು. ಮನೇಲಿರೋ ದೊಡ್ಡವ್ರಿಗೆಲ್ಲ ಗೊತ್ತಿರುತ್ತೆ, ಬಂದ್ಬಿಡ್ಬೇಕು ಕಳ್ಕೊಂಡಿರೋದೆಲ್ಲ. ಮನೇಲಿರೋ ದೊಡ್ಡವ್ರಿಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಮನೆ ದೇವ್ರ ಪೂಜೆ. ನನಗಿದೊಂಥರ ಡಿಫ್ರೆಂಟ್. ನಿಜ ಹೇಳ್ಬಿಡು, ಲಾಸ್ಟ್ 2 years ಬ್ಯಾಕ್ ನೀನು ಇಲ್ಲಿಗೆ ಬಂದ. ನಾನು ಲಾಸ್ಟ್ 2 years ಬ್ಯಾಕ್ ನಾನು ಬಂದಿದ್ದೆ ಆಗ, ಬಟ್ ನನಗೆ ಅಷ್ಟು ಕ್ಲಾರಿಟಿ ಇದ್ದಿಲ್ಲ ಏನಕ್ಕೆ ಇದು ಮಾಡೋದು ಅಂದ್ಬಿಟ್ಟು. ಇವತ್ತು ಆವಾಗ ನಾನು ಬರೀ ತಿನ್ನಕ್ಕೆ ಬಂದಿದ್ದು. ಇವತ್ತು ದೇವ್ರ ಪೂಜೆ ಮಾಡ್ಕೊಂಡು ಮನಸ್ಸಿಂದ ಪ್ರಾರ್ಥನೆ ಮಾಡಿ ತಿನ್ನಕ್ಕೆ ಬಂದಿದ್ದೀನಿ. ಏನು ಮಾಡಿದೆ? ಏನೋ ಒಂದು ಮಾಡಿದೆ. ಸೊ ನನ್ನ ಫ್ರೆಂಡ್ ಫ್ಯಾಮಿಲಿ ಕೂಡ ನನಗೆ ಫ್ಯಾಮಿಲಿ ಇದ್ದಂಗೆ. ನನ್ನ ಎಂಟರ್ ಆಗ್ತಾರೆ ನೋಡಿ ಗೈಸ್. ಒಂದು ಕಾರ್ಡ್ರು ಹಾಕೋಬಿಡು. ಇಲ್ಲ ನಮ್ಮ ಅಣ್ಣ ಊಟ ಮಾಡ್ಕೊಂಡು ಏನು ಮಾಡಲ್ಲ ನಾವು, ಅವ್ರು ಅದೆಲ್ಲ ಮಾಡಲ್ಲ. ಈಗ ಒಂದ್ ಸ್ವಲ್ಪ ಎಲೆ ಹಾಕಿದೀವಿ, ಎಲೆ ಅಡಿಕೆ ಒಂದೇ ಹಾಕೋದು, ಆಲ್ಕೋಹಾಲ್ ಎಲ್ಲ ಟಚ್ ಕೂಡ ಮಾಡಲ್ಲ ನಮ್ಮ ಅಣ್ಣ. ಕೂಡ ನೋಡಿಲ್ಲ ಇಲ್ಲಿವರೆಗೂ. ಇವರು ನಮ್ಮ ಜಯಮ್ಮ, ನಮ್ಮ ದೊಡ್ಡಮ್ಮ ಜಯಮ್ಮ, ನಮ್ಮ 2ನೇ ದೊಡ್ಡಮ್ಮ ಇವರು. ಪೂಜಾ, ನನ್ನ ಫ್ರೆಂಡ್ ಪೂಜಾ ಇದ್ದಾಳಲ್ಲ, ಅವರು 2ನೇ ದೊಡ್ಡಮ್ಮ. ಇವರು ಅವ್ರ ಮಗ, ಅವ್ರ ಮಗ. ಎಷ್ಟನೇ ಕ್ಲಾಸ್ ಅಪ್ಪ ನೀನು? 8ನೇ ಕ್ಲಾಸು. ಇನ್ಮೇಲೆ ಈ ವಯಸ್ಸು 8ನೇ ಕ್ಲಾಸ್ ಎಲ್ಲ ಹೇಳಲೇಬೇಡ ನೀನು. ಯಾ ಗೈಸ್, ನೋಡಿದ್ರಲ್ಲ ನಮ್ಮ ಫನ್ ಎಲ್ಲ. ಸೊ ನಾಳೆ ಕೂಡ ನಾವು ಜೊತೆ ಇರ್ತೀವಿ. ನಾಳೆ ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದು ಇದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇದು ತುಂಬ ಶಾರ್ಟ್ ಆಗಿದೆ ಇವತ್ತಿನ ವ್ಲಾಗು. ಸೊ ನಾಳೆ ಲಾಂಗ್ ಆಗಿ ಲೆಂತ್ ಆಗಿರುತ್ತೆ. ಸೊ ಸೆಕೆಂಡ್ ಹಾಫ್ ಏನಿರುತ್ತೋ ಅದು ನಿಮ್ಗೆ ಲೆಂತ್ ವಿಡಿಯೋ ಬರುತ್ತೆ. ಸೊ ನೀವು ಕೂಡ ಫನ್ ಮಾಡ್ಬೋದು ನಮ್ಮ ವಿಡಿಯೋ ನೋಡಿ. ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಸೊ ನಿನ್ನೆ ಪೂಜೆ ಎಲ್ಲ ಮುಗೀತು, ಮನೆಗೆಲ್ಲ ಬರೋಷ್ಟೊತ್ತಿಗೆ ನೈಟ್ 8 o'clock ಆಗಿತ್ತು. ಮತ್ತೆ ಹೊಟ್ಟೆ ಹಸಿತಿತ್ತು ಅಂತ ಹೊರಗಡೆ ಹೋಗಿ ಪ್ರಾನ್ಸ್, ಫಿಶ್ ಫ್ರೈ ಎಲ್ಲ ತಿಂದ್ಕೊಂಡು ಬಂದು ನೈಟ್ ಮಾತಾಡ್ಕೊಂಡು ಮಲ್ಕೊಳ್ಳೋ ಅಷ್ಟೊತ್ತಿಗೆ 1-2 ಗಂಟೆ ಆಗಿತ್ತು. ಇವಾಗ ಎದ್ದಿದ್ದೀವಿ, 8:30 ಆಗಿದೆ ನೋಡಿ. ನನ್ನ ಫ್ರೆಂಡ್ ಇನ್ನೂ ಮನೆಗೆ ಇದ್ದಾಳೆ, ಇನ್ನೂ ಎದ್ದಿಲ್ಲ. ಅವಳು ಎದ್ದಿದ್ಲು, ನಾಟಕ ಮಾಡ್ತಾವಳೆ ಮಲ್ಕೊಂಡಿರೋ ಥರ. ಇಷ್ಟೊತ್ತು ಇವಳು ಮತ್ತು ಪೂಜಾ ಮತ್ತು ಶಾಂತೊಬ್ರು ಎಲ್ಲ ಬಿಗ್ ಬಾಸ್ ನೋಡ್ತಾಯಿದ್ರು. ನಾನೇ ಇವಾಗ ಎದ್ದೆ. ಇನ್ನೇನು ಸಂಜೆ ಮನೆಗೆ ಹೋಗ್ಬೇಕಲ್ಲ, ಅಷ್ಟೊತ್ತಾದರೂ ಜೊತೆಯಲ್ಲಿ ಇದ್ದು ಸ್ಪೆಂಡ್ ಮಾಡಿ ಹೋಗೋಣ ಅಂತ ಮಾಡೋಣ ಅಂದ್ಬಿಟ್ಟು ಇವಾಗ ಎದ್ದು ಕುತ್ಕೊಂಡವಳೆ. 8:30 ಇನ್ನೇನು ಮಾಡಲಿ, 7 ಗಂಟೆಗೆ ಎದ್ದು, ಇವ್ರು 7 ಗಂಟೆಗೆ ಎದ್ದು ಬಿಗ್ ಬಾಸ್ ನೋಡ್ತಾವ್ರೆ. ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಮಲ್ಕೊಂಡು ಎದ್ದೋಳೋಣ ಅಂತ ಇವಾಗ ಏನಿಲ್ಲ, ನಿನ್ನ ಮಲಗಿದ್ರೆ ನಿನ್ನ ಫೇಸಲ್ಲಿ ಗ್ಲೋ ಬರುತ್ತೆ ಅಂತ ನಾಟಕ ಮಾಡ್ಕೊಂಡು ಮಲಗಿದ್ದೀನಿ. ಸೊ ಇವಾಗ ಹೋಗಿ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಯಾವ ಸ್ಪಾಟ್ಗೆ ಹೋಗ್ತೀವಿ ಅಂತ ನಮಗೂ ಐಡಿಯಾ ಇಲ್ಲ. ಸೊ ಹೋಗ್ತಾ ತೋರಿಸ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಫನ್ ಮಾಡ್ತೀವಿ ಅಂದ್ಬಿಟ್ಟು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್. ಸೊ ಗೈಸ್, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಹೊರಟ್ವಿ ನಾವು 4 ಜನನು. ಸೊ ಯಾವ ಸ್ಪಾಟ್ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ, ಹೋಗ್ತಾ ಯಾವ ಸ್ಪಾಟ್ ಅಂತ
ಮುಂದೆ ಇವರಿಬ್ರು ರಾಜ ನೀರು ಕುತ್ಕೊಂಡಿದ್ದಾರೆ. ಚಿನಿ ಎಲ್ಲಿಗೆ ಹೋಗ್ತಿರೋದು ಕನ್ಫರ್ಮ್ ಆಯ್ತಾ ಲೊಕೇಶನ್? ಗೈಸ್ ಕೊನೆಗೂ ಮಾಲ್ ಆಫ್ ಏಷ್ಯಾಗೆ ಬಂದಿದೀವಿ ಗೈಸ್. ಕೊನೆಗೂ ಯೋಚನೆ ಮಾಡಿ 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 ಎಲ್ಲೋಗೋದು ಅಂತ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ. ಸೊ ಅಲ್ಲೋಗಿ ಫನ್ ಮಾಡುವ. ನೀನ್ ಲಾಗ್ ಮಾಡಕ್ಕಂತಾನೆ ರಜಾ ಹಾಕೊಂಡು ನಿಮ್ಮ ಅಮ್ಮನ ಹತ್ರ ಕೇಳ್ಕೊಂಡ್ ಬಂದಿದ್ಯಾ ಅಂತ ನಂಗೆ ಗೊತ್ತಾಯ್ತು ಕಡೆ. ಇವಳು ಲಾಗ್ನ ಹೆಂಗೋ ಒಂದ್ ಲಾಗ್ ಸಿಗುತ್ತೆ ನನಗೆ ಅಂತಾನೆ ಬಂದಿರೋ ಚಿನಿ ಇವಳು. ಕಂಟೆಂಟ್ ಇಲ್ಲ ಚಿನಿ, ಕಂಟೆಂಟ್ ಇಲ್ಲ ಚಿನಿ, ಇಟ್ಕೊಂಡು ಕಂಟೆಂಟ್ ಆಗಿ ಮಾಡಿ ಮಾಡಿ ಅಯ್ಯೋ ದೇವ್ರೆ, ಸುಳ್ಳೇಬೇಕು ಇಷ್ಟೊಂದು ಸುಳ್ಳು ಹೇಳೋದಲ್ಲ. ಗಾಯ್ಸ್ ಅವಳು ಯೋಚನೆ ಮಾಡಿ ಬಂದಿರೋದೇ. ಇಷ್ಟ ದಿವಸ ಸಿಗ್ದಿರೋಳು ಇವತ್ತು ಬಂದವಳು ಅಂದ್ರೆ ಲಾಗ್ ಮಾಡ್ತಾ ಇದ್ದೀನಿ, ಕಂಟೆಂಟ್ ಸಿಗುತ್ತೆ, ಪೋಸ್ಟ್ ಮಾಡ್ಬಿಡ್ಬೋದು ಅಂತ ಬಂದಿರೋ ಅವಳು. ನಮಗೋಸ್ಕರ ಏನ್ ಬಂದಿಲ್ಲ. ಸಿಕ್ಬಿಟ್ವಿ ಬಾಚಂಗೆ ನೋಡಿ ಫ್ರೆಂಡ್ಸ್ ಇವ್ರ ಕಾರಲ್ಲಿ. ಇವಳು ಮೆಂಟ್ಲಾಗಿ ಹೋಗಿದ್ದಾಳೆ. ತಲೆ ಬಚ್ಕೋಬೇಕಲ್ವಾ? ಓಕೆ, ಒಳಗಡೆ ಹೋಗಿ ನಾವು ರೀಲ್ಸ್ ಎಲ್ಲ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ರೀಲ್ಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀವಿ, ನೋಡಿ ಯಾವ ರೀಲ್ಸ್ ಅಂದ್ಬಿಟ್ಟು. ನೀವು ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ನಮ್ಮರು. ಸೊ ಪಾರ್ಕಿಂಗ್ ಆದಮೇಲೆ ಮೇಲೆ ಹೋಗ್ತೀವಿ. ಸೊ ಮೂವಿ ಪ್ಲ್ಯಾನ್ ಇದೆ, ನೋಡ್ತೀವಿ ಯಾವ ಮೂವಿ ಚೆನ್ನಾಗಿದೆಯೋ ನೋಡ್ತೀವಿ, ಇಲ್ಲಾಂದರೆ ರೀಲ್ಸ್ ಏನಾದರೂ ಮಾಡಿ ಹಾಗೆ ಟೈಮ್ ಪಾಸ್ ಮಾಡ್ತೀವಿ. ಆಮೇಲೆ ಇನ್ನೂ ಬೇರೆ ಏನೇನೋ ಪ್ಲ್ಯಾನ್ ಇದೆ. ಬಟ್ ಮನೆಗೆ ಹೋಗಬೇಕು. ಮಮ್ಮಿ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ, ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀನಿ ಅಷ್ಟೇ ನಾನು. ಇಲ್ಲಾಂದರೆ ಬೇರೆ ಎಲ್ಲ ಪ್ಲ್ಯಾನ್ ಇತ್ತು, ನೈಟ್ ಔಟ್ ಆ ಥರ ಎಲ್ಲ ಪ್ಲ್ಯಾನ್ ಇತ್ತು. ನೋಡೋಣ, ಆದರೆ ಹೋಗ್ತೀನಿ, ಇಲ್ಲಾಂದರೆ ಮನೆಗೆ ಹೋಗ್ತೀನಿ. ಗೈಸ್ ನೆಕ್ಸ್ಟ್ ಲಾಸ್ಟ್ ವ್ಲಾಗಲ್ಲಿ ನೋಡ್ರಿ, ಲಾಸ್ಟ್ ಎಂಡ್ ಆದಾಗ ಗೈಸ್ ನಮ್ಮ ಅಮ್ಮನ ಮಾತು ಮೀರಿ ನಾನು ಬಂದ್ಬಿಟ್ಟಿದ್ದೀನಿ ಆಚೆಗೆ ಅಂತಾನೆ ವ್ಲಾಗ್ ಮಾಡ್ತೀನಿ. ಇಲ್ಲೇ ಉಳ್ಕೋಬೇಕಾಗುತ್ತೆ. ನೋವೇ ಹಾಗೇನಿಲ್ಲ, ನೋಡ್ರಿ ಬೇಕಾಗಿ ನೋವೇ. ನಮ್ಮಮ್ಮ ಗೆರೆ ಹಾಕಿದ್ರೆ ಆ ಗೆರೆ ದಾಟಲ್ಲ ನಾನು. ಅದನ್ನ ಪಾಲ್ಸೋಳು ಇವಳಿದ್ದಾಳೆ. ಇವಳು ಅವಳು ನಾವಿಬ್ರು ಪಾಲ್ಸಲ್ಲ, ಇವಳು ಪಾಲ್ಸೋದು. ಇವಾಗ ಅವಳೆಲ್ಲ ಬಿಟ್ಬಿಟ್ಟವಳೆ. ಇವತ್ತಿಗೆ ಅವ್ರ ಅಮ್ಮ ಇವತ್ತು ಒಂದು ದಿವಸ ನನಗೆ ಫ್ರೀಡಮ್ ಬೇಕು. ಇವರಿಬ್ರು ಗಾಯ್ಸ್ ಇವಾಗ ಮಾಲ್ ಒಳಗಡೆ ಎಂಟ್ರಿ ಆದ್ವಿ. ನೋಡಿ ಗಾಯ್ಸ್, ಕ್ರಿಸ್ಮಸ್ ನ್ಯೂ ಇಯರ್ ಬರ್ತಿದೆ ಅಂದ್ಬಿಟ್ಟು ಫುಲ್ ಡೆಕೋರೇಟ್ ಮಾಡಿದ್ದಾರೆ. ಆ್ಯಂಬಿಯನ್ಸ್ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ, ಕ್ರೇಜಿ ಆಗಿದೆ ಒಳಗಡೆ ವೈಬ್ ಅಂತೂ. ನೋಡೋಣ ಇನ್ನು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಏನೇನಿದೆ ಅಂದ್ಬಿಟ್ಟು. ಲೆಟ್ಸ್ ಗೋ. ನನ್ನ ಫ್ರೆಂಡ್ ಇದ್ದಾಳೆ ಅಂದ್ಬಿಟ್ಟು ಅವಳ ಹತ್ರ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದೀನಿ. ಈ ನಡುವೆ ಫೋಟೋಸ್ ಅಂತೂ ಎಲ್ಲೋದ್ರೂ ತೆಗಿಯೋಕ್ಕಾಗ್ತಾ ಇದ್ದಿಲ್ಲ. ಒಬ್ಬಳೇ ಹೋಗ್ತಿದ್ದೆ, ಒಬ್ಬಳೇ ಟ್ರಾವೆಲ್ ಮಾಡ್ತಿದ್ದೆ. ಸೊ ಯಾರೂ ಇಡ್ತಾ ಇದ್ದಿಲ್ಲ ನನ್ನ ಸೋಲೋ ಫೋಟೋಸ್ ಎಲ್ಲ ಹಿಡಿಯೋದಕ್ಕೆ. ಅದಕ್ಕೆ ಇವಳ ಹತ್ರ ಯೂಸ್ ಮಾಡ್ಕೊತಾ ಇದ್ದೀನಿ ಗೈಸ್. ಗಾಯ್ಸ್ ಸೀರಿಯಸ್ಲಿ ಸಕ್ಕತ್ತಾಗಿದೆ ಮಾಲ್ ಆಫ್ ಏಷ್ಯಾ. ಯಾರ್ಯಾರು ಬಂದಿಲ್ವೋ ಮಾಲ್ ಆಫ್ ಏಷ್ಯಾಗೆ, ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ನೋಡಿ. ಆ್ಯಂಬಿಯನ್ಸು ಮತ್ತು ಔಟರ್ ಲುಕ್ಕು, ರೂಫು ಎಲ್ಲ ಸಕ್ಕತ್ತಾಗಿದೆ. ನೀವೇ ನೋಡಿ ಗಾಯ್ಸ್ ರೂಫ್ ಎಲ್ಲ ಹೇಗಿದೆ ಅಂತ. ಒಳ್ಳೆ ಇಂಟರ್ನ್ಯಾಷನಲ್ ಲುಕ್ ಇದೆ. ನಮ್ಮ ಬ್ಯಾಂಗ್ಳೂರಲ್ಲಿ ಅದು ಆಗಿರೋದು. ಬ್ರ್ಯಾಂಡ್ಸ್ ಎಲ್ಲ ಇದೆ, ಎಲ್ಲ ಥರ ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ. ಸೊ ಬಂದು ನೋಡಿ. ಹೆವಿ ಇದೆ ಮಾಲ್ ಅಂತ, ಹೆವಿ ಇದೆ. ಗಾಯ್ಸ್ ಮಾಲೆಲ್ಲ ಸುತ್ತಿ ಹೊಟ್ಟೆ ಹಸಿತಿತ್ತು, ಅದಕ್ಕೆ ಊಟ ಮಾಡೋಣ ಅಂತ ಬಂದ್ವಿ. ಫೋನಲ್ಲೇ ಇರ್ತಾಳೆ ಗಾಯ್ಸ್. ಮೀಟಪ್ ಅಂತಾಳೆ. 24 ಗಂಟೆಯಲ್ಲಿ 1 ಗಂಟೆ ನಮ್ಮ ಜೊತೆ ಇರ್ತಾಳೆ, 23 ಗಂಟೆ ಫೋನಲ್ಲೇ ಇರ್ತಾಳೆ. ಇವಳು ಅವ್ರ ಹಸ್ಬೆಂಡ್ ಜೊತೆನೇ ಇರ್ತಾಳೆ. ನಾನು ಒಬ್ಬಳೇ ಪಾಪ ಇವ್ರುಗಳ ಜೊತೆ ಇರ್ತೀನಿ. ಇವ್ರುಗಳ ಜೊತೆ ನಾನು ಇರ್ತೀನಿ. 3 ಜನ ಫುಲ್ ಬ್ಯುಸಿಯಾಗಿದ್ರು ನಾನು ಫ್ರೀ ಮಾಡಿಕೊಂಡು ಇವ್ರುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅವ್ರ ಆ್ಯಕ್ಟಿವಿಟೀಸ್ ನೋಡ್ಕೊಂಡು ಆಗಿದೆ ಅಂತ ಫುಡ್ಡು. ಅದನ್ನು ತಿಂದು ಹಿಂಗೆ ಹೇಳಿದ್ರೆ ಫುಲ್ ಚೀಸೆಲ್ಲ ಝೀ ಅಂತ ಇಷ್ಟುದ್ದ ಬರುತ್ತಂತೆ. ಇವಾಗ ಅದನ್ನು ಆರ್ಡರ್ ಮಾಡಿದ್ದಾಳೆ ಪೂಜಾ. ಇವಾಗ ಸೌಂಡ್ ಝೀ ಅಂತ ಅಷ್ಟುದ್ದ ಬರುತ್ತಂತೆ. ಸೊ ತಿಂದ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ. ಚೀಸ್ನ ಎಳಿಬೇಕಾದ್ರೆ ಅವಳು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ತಾಳೆ ಝುಯ್ ಅಂತ.
ನಾನು ಹೇಳಿಬೇಕಾದ್ರೆ ತೇಜು ಸೊಯ್ ಅಂತ. ನಾನು ಅಂದಿಲ್ಲ ಅಮ್ಮ, ಈ ಸೌಂಡ್ ಎಲ್ಲ ಅಲ್ಲ ಇಲ್ಲೇ ಇರೋರಲ್ಲ ಯಾರು ಝೀ ಅಂತ ಫುಡ್ ಹೆಸರು ಸೊಯ್ ಸೊಯ್. ಹೆಸರೇ ಚೇಂಜ್ ಮಾಡ್ಬಿಟ್ಟು ಫುಡ್ ಹೆಸರು. ಮೊಸರೆಲ್ಲ ಚೀಸ್, ಮೊಸರೆಲ್ಲ ಗ್ರಿಲ್, ಏನೇನು ಮೊಸರೆಲ್ಲ ಗ್ರಿಲ್, ಮೊಸರೆಲ್ಲ ಚೀಸ್. ರೈಸ್ ಆರ್ಡರ್ ಮಾಡಿರೋದು ಬಂದಿದೆ, ವೈರಲ್ ಫುಡ್ಡು ಇದೆ. ಅದು ಇವಾಗ ಟ್ರೈ ಮಾಡ್ತೀವಿ ನಾವು ಹೇಗಿದೆ ಅಂದ್ಬಿಟ್ಟು. ಫಸ್ಟ್ ಯಾರು ಟ್ರೈ ಮಾಡ್ತಿರೋದು, ಪೂಜಾನಾ ಇಲ್ಲ ಶಾಂತು ಬ್ರೋನಾ? ನೀನೇ ನಾನಲ್ಲ, ಶಾಂತು ಬ್ರೋ. ಇವರಿಬ್ರು ಗಂಡ ಹೆಂಡತಿ ಒಟ್ಟಿಗೆ ಟ್ರೈ ಮಾಡ್ತಾರೆ. ನಾವು ವೀಕ್ಷಕರು ಹೇಗೆ ತಿನ್ನೋದು ಅಂತ ನೋಡ್ತೀವಿ, ಆಮೇಲೆ ನಾವು ಟ್ರೈ ಮಾಡ್ತೀವಿ. ಇವರೆಲ್ಲ ರಿಚ್ ಕಿಡ್ ಗೈಸ್, ಯಾವಾಗೂ ತಿಂತಾ ಇರ್ತಾರೆ. ಅಲ್ಲಿ ನೋಡಿ, ಅಯ್ಯೋ ಬಿಸಿ ಇರುತ್ತೆ, ಅದು ಜಾಸ್ತಿ ತಗೋಬೇಕು ಅನ್ಸುತ್ತೆ. ನೀನು ಹೇಗಿದೆ ಬ್ರೋ ಟೇಸ್ಟು? ಸಕ್ಕತ್ತಾಗಿದೆಯಾ? ಇವಾಗ ಪೂಜಾ ಟ್ರೈ ಮಾಡ್ತಾಳೆ ಸಾಸಲ್ಲಿ ಡಿಪ್ ಮಾಡಿಕೊಂಡು. ಪೂಜಾ ಕರೆಕ್ಟಾಗಿ ಮಾಡ್ತಾಳೆ ಗೈಸ್, ವಿಡಿಯೋಲಿ ಹೆಂಗೆ ನೋಡಿರ್ತಾಳೆ ಹಂಗೆ ಎಳಿತಾಳೆ. ನೋಡಿ ಚೀಸ್ ಕರೆಕ್ಟಾಗಿ ಬಂತು. ಇವಾಗ ತೇಜು ಇಟ್ಸ್ ಯೋರ್ ಟರ್ನ್ ಮಾಡಿ. ಹೇಳಿ ಇವಳು ಬಂದಿಲ್ಲ ಗೈಸ್. ಸ್ಟ್ರೈಟಾಗಿ ಇಟ್ಕೊತೀನಿ, ಸೈಡಿಂದ ಎಲ್ಲ ಸ್ಟ್ರೈಟಾಗಿ ಇಟ್ಕೊ ಬಾಯಲ್ಲಿ. ಹಾಂ ಎಡಿ ಇವಾಗ ನೋಡಿ, ಇವಳಿಗೂ ಬಂತು. ಸೊ ಇವಾಗ ನನ್ನ ಟರ್ನು. ಮಾಗಡಿ ಎಲ್ಲೈತೆ, ನಾವೆಲ್ಲಿದ್ದೀವಿ? ನಾನು ಡಿಪ್ ಮಾಡ್ಕೊಂಡಿದ್ದೀನಿ. ಕರೆಸ್ತೀನಿ ನಿನ್ನ ಮಧ್ಯದಿಂದ. ಬಾ ಹೌದಾ? ನಾವಿವಾಗ ಇಲ್ಲಿ ಮಾಲಾಪುರ ಇದು ಬರುತ್ತಲ್ವಾ, ಏನದು ಸುಮ್ಮನೆ ಸುತ್ತಕ್ಕೆ ಚೀಸ್ ರೋಲ್ ಹಂಗೆ ಇದೆ. ಆಲ್ಮೋಸ್ಟ್ ಟೇಸ್ಟ್ ಹಂಗೆ ಇದಲ್ಲ, ನೀವೇನು ಸರಿಯಾಗಿ ರೆಸ್ಪಾನ್ಸೇ ಮಾಡಿದ್ರಿ. ಚೀಸ್ ರೋಲ್ ಥರನೇ ಇದೆ. ಅದೇ ಹಿಂಗೆ ಹೇಳಿದ್ರೆ ಹಿಂಗೆ ಬರುತ್ತಲ್ಲ ಚೀಸ್, ಅದಕ್ಕೆ ಹೋಗೋಣ ಅಂತ. ಗಾಯ್ಸ್, ಮಾಲ್ ಆಫ್ ಏಷ್ಯಾ ಮುಗೀತು, ಊಟ ಮಾಡಿಕೊಂಡು ಹಾಗೆ ಹೊರಗಡೆ ಬಂದ್ವಿ. ಇನ್ನು ಟೈಮ್ ಇತ್ತು ಅಂದ್ಬಿಟ್ಟು ಇವಾಗ ಟಿಕ್ಕಿ ವಿಲೇಜಿಗೆ ಬಂದಿದ್ದೀವಿ. ಇದೊಂದು ರೆಸಾರ್ಟ್ ಥರ, ಇಂಡೋರ್ ಔಟ್ಡೋರ್ ಗೇಮ್ಸ್ ಎಲ್ಲ ಇದೆ ಆ್ಯಂಡ್ ಕೆಫೆ ಟೈಪು. ಫ್ಯಾಮ್ಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ಎಂಜಾಯ್ ಮಾಡ್ಬೋದು. ಸೊ ಇವಾಗ ಒಳಗಡೆ ಹೋಗಬೇಕು. ಅವರಿಬ್ಬರು ಹೋದ್ರು ಒಳಗಡೆ, ನನ್ನ ಫ್ರೆಂಡು ಮತ್ತು ಅವ್ರ ಹಸ್ಬೆಂಡು. ಇವಳು ಏನೋ ಕ್ಯಾಲ್ಕುಲೇಷನ್ ಮಾಡ್ತಾವಳೆ. ಏನು ಮಾಡ್ತಿದ್ಯಾ? ಕಸ್ಟಮರ್ ಹತ್ರ ಮಾತ್ರ ಬೇಗ ಬಾ. ಅವಳು ವರ್ಕ್ ಪ್ರೆಷರಲ್ಲಿದ್ದಾಳೆ, ಯಾರೋ ಕಸ್ಟಮರ್ ಹತ್ರ ಮಾತಾಡ್ತಿದ್ದಾಳೆ. ಸೊ ನೋಡೋಣ ಒಳಗಡೆ ಏನೇನಿದೆ ಅಂತ ನಾನು ತೋರಿಸ್ತೀನಿ. ನೋಡಿ, ಇದೆ ಟಿಕ್ಕಿ ವಿಲೇಜ್, ಚೆನ್ನಾಗಿದೆ. ಸಿಕ್ಕಾಪಟ್ಟೆ ತಲೆನೋವ್ತಿದೆ. ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋಣ ಅಂದ್ಕೊಂಡೆ, ಹೆವಿ ತಲೆನೋವ್ತೈತೆ. ಹಾಗೂ ಆ್ಯಕ್ಟಿವ್ ಆಗಿರೋಣ, ಯಾವಾಗೂ ಇದ್ದಿದ್ದೆ. ಹೆಲ್ತ್ನ ಒಂದು ನೆಪ ಆಗಿ ಇಟ್ಕೊಬಾರ್ದು ಅಷ್ಟೆ. ಬಾ. ಮಾತ್ರ ಬೇಕಾ? ಹಾಂ, ಟ್ಯಾಬ್ಲೆಟ್ ಬೇಕು. ತಗೊಂಡು ಕೇರಿಂಗ್ ಫ್ರೆಂಡ್ ಇವಳು, ನನಗೆ ಕೇರಿಂಗ್ ಫ್ರೆಂಡು. ಯಾವಾಗೂ ಡಾಟ್ ಒಂದು ಇಟ್ಕೊಂಡೇ ಇರ್ತಾಳೆ. ತಲೆನೋವು ಪಾಟಿ, ಇವಳಿಗೂ ತಲೆನೋವು ಇಲ್ದಿರ ನಮಗೂ ತಲೆನೋವು ಬರ್ಸ್ತಾಳೆ. ಬಾ ಬೇಗ. ಸೊ ಗೈಸ್, ಒಳಗಡೆ ಹೋಗೋಣ. ಇಲ್ಲಿ ಎಂಟರ್ ಮಾಡಬೇಕು. ಎಂಟರೆಲ್ಲ ಆಗಿದೆ, ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ, ಟಿಕ್ಕಿ ವಿಲೇಜ್ ಗೈಸ್. ಇಲ್ಲೆಲ್ಲ ಏನೋ ಡಿಫ್ರೆಂಟಾಗಿದೆ. ನಾನು ಬಂದಾಗ ಈ ಥರ ಎಲ್ಲ ಇದ್ದಿಲ್ಲ, ಏನು ಅಂತ ಗೊತ್ತಿಲ್ಲ. ಹತ್ರ ಹೋಗಿ ನೋಡ್ತೀನಿ ಏನು ಅಂತ ಆಮೇಲೆ. ಇಲ್ಲೊಂದು ಬೈಕ್ ಇದೆ ಗೈಸ್. ನಾನು ಅವಾಗ ಚಿಕ್ಕವಳಾಗಿದ್ದೆ, PUC ಅನಿಸುತ್ತೆ.
ಆವಾಗ ಬಂದು ಆ ಬೈಕ್ ಮೇಲೆ ಎಲ್ಲ ಕುತ್ಕೊಂಡು ಫೋಟೋಸ್ ಎಲ್ಲ ಇಡ್ಸ್ಕೊಂಡಿದ್ದೆ. ಆ ಬೈಕ್ ಇರುತ್ತಾ ಅಂತ ನೋಡೋಣ ಅಂತ ಈ ಸೈಡ್ ಬಂದಿದ್ದೀನಿ. ಬೈಕ್ ಇದೆ, ತೋರಿಸ್ತೀನಿ ರೀ. ವಾಟ್ ಈಸ್ ದ್ಯಾಟ್? ಗೋಸ್ಟ್ ರೈಡರಲ್ಲಿ ಇರುತ್ತಲ್ವ ಬೈಕು, ಆ ಥರ ಇದೆ. ಅದಕ್ಕಿಂತ ಮಸ್ತಾಗಿದೆ, ತೋರಿಸ್ತೀನಿ ಬನ್ನಿ. ಅವಾಗ ನಾನು ಚಿಕ್ಕಗಿದ್ದೆ PUC ಅಲ್ಲೆಲ್ಲ, ಅವಾಗ ಎಷ್ಟು ದೊಡ್ಡದು ಅನಿಸ್ತಿತ್ತು, ಇವಾಗ ದೊಡ್ಡದಾಗೇ ಇದೆ ನೋಡಿ. ಈ ಬೈಕು ಬಾಡಿ ಹೆವಿ ಸ್ಟ್ರೆಸ್ ಆಗೋಗಿದೆ ಗೈಸ್. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಹೊರಗಡೆ ಬಂದಾಗಲಿಂದ ಬರೀ ಟ್ರಾವೆಲಿಂಗು, ಬರೀ ಸೌಂಡು. ಮಾಲ್ ಒಳಗಡೆ ಇದ್ದಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿತ್ತು. ಲೈಕ್ ಹೊಸ ಹೊಸ ಬ್ರ್ಯಾಂಡ್ಸು, ಕಲೆಕ್ಷನ್ಸು, ಸ್ಟಾಲ್ಸು. ವಾವ್, ಕ್ರೇಜಿ ಆಗಿದೆ. ಆ್ಯಂಡ್ ಇನ್ನೊಂದೇನೆಂದರೆ ಮೇಕಪ್ ಆರ್ಟಿಸ್ಟ್ ಆಗಿಬಿಟ್ಟು ಕಣ್ಗಳೆಲ್ಲ ಪ್ರಾಡಕ್ಟ್ಸ್ ಮೇಲೇ ಹೋಗುತ್ತೆ, ಬ್ರ್ಯಾಂಡ್ಸ್ ಮೇಲೆ ಹೋಗುತ್ತೆ, ಕಲೆಕ್ಷನ್ಸ್ ಮೇಲೆ ಹೋಗುತ್ತೆ. ಎಷ್ಟು ಡಿಫ್ರೆಂಟ್ ಆಗಿರೋ ಫೌಂಡೇಶನ್ ಬ್ರ್ಯಾಂಡ್ಸ್ ಆಗಲಿ, ನಮ್ಗೆ ಗೊತ್ತೇ ಇರೋಲ್ಲ ಗೈಸ್ ಏನೇನು ಬ್ರ್ಯಾಂಡ್ಸ್ ಇದೆ ಅಂದ್ಬಿಟ್ಟು. ನಾವು ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ಸ್ ಮಾತ್ರ ನಮಗೆ ಗೊತ್ತಿರುತ್ತೆ ಅಷ್ಟೇ. ಈ ಥರ ಹೊಸ ಹೊಸ ಪ್ಲೇಸಿಗೆ ಬಂದು ಎಕ್ಸ್ಪ್ಲೋರ್ ಮಾಡಬೇಕು ಬ್ರ್ಯಾಂಡ್ಸ್ನ. ಎಲ್ಲೋದ್ಲು ಗುರುಗಳು ಗೈಸ್? ಟಿಕ್ಕಿ ವಿಲೇಜಲ್ಲಿ ಮುಂಚೆ ಇದು ಸಂಭ್ರಮ್ ರೂಸ್ಟ್ ಅಂತ ಇತ್ತು. ಆಗ ಇದೊಂದು ರೆಸಾರ್ಟ್, ಜಸ್ಟ್ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸಿಗೆ ಮಾತ್ರ ಇಲ್ಲಿ ರೆಸ್ಟೋರೆಂಟಲ್ಲಿ ಫುಡ್ಡೆಲ್ಲ ಸರ್ವ್ ಮಾಡ್ತಾಯಿದ್ರು. ಬಟ್ ಇವಾಗ ಕಂಪ್ಲೀಟ್ಲಿ ಇದು ಒಂಥರ ಕೆಫೆ ಥರ ಆಗಿದೆ. ಔಟ್ಡೋರಲ್ಲೇ ನಾವು ಕುತ್ಕೊಂಡು ಎಂಜಾಯ್ ಮಾಡ್ಬೋದು, ಔಟ್ಡೋರಲ್ಲೇ ಊಟ ಮಾಡ್ಬೋದು. ಕಂಪ್ಲೀಟ್ಲಿ ಇದೊಂಥರ ಫಾರೆಸ್ಟ್ ಏರಿಯಾ ಥರ ಇದೆ. ಲೈಕ್ ಸಕಲೇಶ್ಪುರ ಸೈಡೆಲ್ಲ ಹೋದರೆ ಒಳಗಡೆ ಒಂದು ಫಾರೆಸ್ಟಲ್ಲಿ ರೆಸಾರ್ಟ್ ಥರ ಎಲ್ಲ ಮಾಡಿರ್ತಾರಲ್ವಾ, ಆ ಥರ ಒಂದು ಸೆಟಪ್ ಮಾಡಿದ್ದಾರೆ ನೋಡಿ. ಎಲ್ಲ ಫುಲ್ ಬ್ಯಾಂಬೂ ಗಿಡ ಮತ್ತು ಏನೋ ಡಿಫ್ರೆಂಟ್ ಮರ ಎಲ್ಲ ಇದೆ. ಇಲ್ಲಿ ಬರ್ಡೇ ಪಾರ್ಟೀಸು, ವೆಡ್ಡಿಂಗ್ಸು, ಬ್ರೈಡ್ ಟು ಬಿ ಎಲ್ಲ ಥರ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ. ಗೈಸ್, ಆರ್ಡರ್ ಮಾಡಿರೋ ಊಟ ಬಂತು. ಊಟ ಆದಮೇಲೆ ರೀಲ್ಸ್ ಮಾಡಿ ಸಿಗ್ತೀವಿ. ಗೈಸ್, ರೆಸಾರ್ಟಿಂದ ಡೈರೆಕ್ಟ್ ನಮ್ಮ ಫ್ರೆಂಡ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಟೈಮ್ ಆಗೋಗಿತ್ತು ಅಂತ ಅವ್ರೂ ಬೇಡ ಅಂತ ಹೇಳಿದ್ರು, ಇಷ್ಟೊತ್ತಲ್ಲಿ ಏನಕ್ಕೆ ಹೋಗ್ತೀರಾ ಅಂತ. ಅದಕ್ಕೆ ಫ್ರೆಶ್ ಅಪ್ ಆಗಿ ಇವಾಗ ಪೋಲಾರ್ ಬಿಯರ್ ಬಂದ್ವಿ, ಐಸ್ ಕ್ರೀಮ್ ತಿನ್ನೋಣ ಅಂತ. ಕೋಲ್ಡ್ ವೆದರಲ್ಲಿ ತಿಂದೇ ಒಂಥರ ಮಜಾ. ಗೈಸ್ ಬಂದೈತೆ ಯಾಕೆ ಅರ್ಜೆಂಟ್ ಹೇಳು? ಯಾಕೆ ಅರ್ಜೆಂಟ್? ಹೋಯ್ಬಿಡು ಬಾಯಿಗೆ. ಗೈಸ್, ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆ ಬಂದಿದ್ದಾಯಿತು. ಆಲ್ಮೋಸ್ಟ್ 4 to 5 hours ಟ್ರಾವೆಲಿಂಗೇ ಆಗೋಯಿತು. ಮಧ್ಯಾಹ್ನ ಬಿಟ್ಟಿದ್ದಲ್ಲಿ ಮನೆಗೆ ಬರೋಷ್ಟೊತ್ತಿಗೆ ಸಂಜೆ ಆಗೋಯಿತು. ಇನ್ನು ರೆಸ್ಟ್ ಮಾಡಿ ಹಂಗೆ ವ್ಲಾಗ್ ಎಂಡ್ ಮಾಡಿದ್ದಿಲ್ವಲ್ಲ, ಎಂಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಐ ಹೋಪ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇನ್ ಕೇಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಸೊ ಅಂಟಿಲ್ ದ್ಯಾಟ್, ಕೀಪ್ smiling. She walks in with that swing, got the whole place buzzing like spring.